ಪೊಲೀಸವರು ಬಿಡ್ತಾ ಇಲ್ಲ ನಮ್ಮನ್ನ ಆ್ಯಕ್ಚುಲಿ ಮೇಲೆ. ಸೊ ಇಲ್ಲಿರೋ ಲೋಕಲ್ ಲೈಟ್ಸ್ ಅವರು ಒಂದು ದಾರಿ ತೋರಿಸ್ತಾ ಇದ್ದಾರೆ ಒಳಗಡೆ ಹೋಗೋದು ಹೆಂಗೆ ಅಂತ. ಸೊ ಆ ರೂಟಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ, ಇವರೇ ನಮಗೆ ತೋರಿಸ್ತಾ ಇರೋದು ಹೆಂಗೆ ಹೋಗೋದು ಏನು ಅಂತೆಲ್ಲ. ಸೊ ಇವ್ರು ಯಾವ ರೂಟ್ ತೋರಿಸ್ತಾರೋ ಆ ರೂಟಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಸೊ ಆಗಲೇ ಆ್ಯಕ್ಚುಲಿ ನಾವು ಇದೇ ರೋಡಲ್ಲೇ ಬಂದಿದ್ವಿ. ಇಲ್ಲ ಈ ರೋಡಲ್ಲ. ಥ್ಯಾಂಕ್ ಯು ಬ್ರದರ್. ಸೊ ಇದು ಒಳ್ಳೆ ಇನ್ನೊಂದು ಆಫ್ ರೋಡ್ ತೋರಿಸಿದ್ದಾರೆ. ಸೊ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಾವು ದುರ್ಗಾ ಪರಮೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಇರೋದು. ಸೊ ಅಲ್ಲಿ ಪೊಲೀಸವ್ರು ಬಿಡದೇ ಇರೋ ಕಾರಣ ಈ ರೋಡಿಗೆ ಬಂದಿದ್ದೀವಿ. ನೋಡೋಣ, 10:30ವರೆಗೂ ಬಿಡ್ತಾ ಇಲ್ಲ ಅಂತ ಇದ್ದಾರೆ. ಈ ದಾರಿ ನಮಗೆ ಮೊದಲೇ ಗೊತ್ತಿದ್ರೆ ನಾವು ಹಿಂಗೆ ಹೋಗ್ಬಿಡ್ತಿದ್ವಿ ಫಸ್ಟೇ. ಸೊ ಈಗ ನೋಡಿ, ಅದಕ್ಕೆ ಲೋಕಲ್ ಲೈಟ್ಸ್ ಅವ್ರ ಹತ್ರ ಮಾತಾಡಬೇಕು ಬಂದಿರೋ ಕಡೆ ಅನ್ನೋದು. ಸೊ ಒನ್ಸ್ ಲೋಕಲ್ ಲೈಟ್ಸ್ ಹತ್ರ ಮಾತಾಡಿದ್ರೆ ಅವ್ರಿಗೆ ಗೊತ್ತಿಲ್ದಿರೋ ದಾರಿಗಳೇ ಇರಲ್ಲ ಇಲ್ಲಿ. ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆ. ರಾಂಗ್ ಡೈವರ್ಷನ್ ತಗೊಂಡ್ವಿ. ನೋಡೋಣ ಎಲ್ಲೋಗುತ್ತೆ ಅಂತ. ಅಡ್ವೆಂಚರ್ ಮಾಡೋಕ್ಕೆ ಅಂತ ಬಂದಿದ್ದೀವಿ, ಮಾಡೋಣ. ನಮ್ಮ ಜೊತೆ ಆ್ಯಕ್ಚುಲಿ ಇನ್ನೊಬ್ರು ಬೈಕರ್ ಆಡಿದ್ರು. ಅವ್ರು ಆ್ಯಕ್ಚುಲಿ ಕೇಳಿದ್ರು ನಿಮ್ಮ ಜೊತೆ ಜಾಯ್ನ್ ಆಗ್ಬೋದಾ ನಾವು ಅಂತ. ವಿತ್ ಆಲ್ ಮೀನ್ಸ್ ಅಂದ್ವಿ, ಯಾಕೆಂದರೆ ನಾವೇನು ಹೊತ್ಕೊಂಡು ಹೋಗ್ಬೇಕು ಅವ್ರನ್ನ. ಇದು ನಮ್ಮ ಜೊತೆ ಬರ್ತೀವಿ ಅಂದರು. ಬನ್ನಿ ಮುಳುಗಿದ್ರೆ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ತೇಲೋಣ ಅಂತ. ನೀನು ಮುಳುಗು ಹೆಂಗೆ ಗೊತ್ತಾ ನೋಡ. ಎಲ್ಲರೂ ಪಾಸ್ ಆದರು. ನಮಗೆ ನಮ್ಮ ದೊಡ್ಡದೇ ಟೆನ್ಷನು. ಬರಲ್ಲ ನಡಿ ಹೆಲ್ಪ್ ಮಾಡೋಣ. ಅಲ್ಕೊಂಡು ಹೋಗಿ ಹಿಂದೆ ಎತ್ತಿರು. ಹಾಂ ದಸ್ ಬೇ ಈ ಬರ ಸಿಗೋಣ ಬೇಕೇನೋ. ಫ್ರೆಂಡ್ Turn to the left. Yeah. You come on. ಇಲ್ಲ ಮರು ಪದಾರ್ಥ
ಮಗ ಸ್ಟ್ರೈಟ್ ಲೈನ್ ಬಾ, ಸೆಂಟರ್ ಲೈನ್ ಬಾ, ಸೀದಾ ಬಾ, ಈ ಲೈನ್ ಇದು ಬಂದ, ಇದು ಬಂದ ಬಾ, ಗೋ ಹೋಗ್ಲಿ ಒಂದೇ ಸೆಕೆಂಡ್ ಹೋಗ್ಲಿ, go right side, go this way, just pass it up, go. ನಮ್ಮ ಪಾಸ್ ಆದ್ರೆ ನಾವೆಲ್ಲ ಪಾಸ್ ಆದಂಗೆ. ಹಂಗೆ ಒಂದು ಸ್ಲೋ ಹೋಗಿ ಬೇಡ. ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇದೆ, ಬಟ್ ಚೆನ್ನಾಗಿದೆ. ಓ ಫೈನಲಿ ರೋಡ್ ರೀಚ್ ಆದ್ವಿ ನಾವು. ಲೆಟ್ಸ್ ಗೋ. ಪಾಪ ಕಾಲು ಬರಕ್ಕೆ ಬಿಡದೆ ಅವರು ಅಲ್ಲಿ ಬಂದು ನಡ್ಕೊಂಡ್ಬಂದಿದ್ದಾರೆ ಬೈಕ್ಗಳೆಲ್ಲ ನಿಲ್ಲಿಸಿ. ಆ್ಯಕ್ಚುಲಿ ನಾವು ಇದಕ್ಕೆ ದುರ್ಗಾ ಪರಮೇಶ್ವರಿ. Bro, we are going for another off-road. Will you want to join? Yeah, you'll come. Ready? Let's go. ಆ್ಯಕ್ಚುಲಿ ನಾವು ದುರ್ಗಾ ಪರಮೇಶ್ವರಿ ವೀರಾಂಜನೇಯ ಕ್ಷೇತ್ರಕ್ಕೆ ಹೋಗ್ಬೇಕಿತ್ತು. ವಿಶ್ವೇಶ್ವರ ವೀರಾಂಜನೇಯ ಕ್ಷೇತ್ರ ಈ ಆಫ್ ರೋಡ್ ಟ್ರೈಲು ನೋಡೋಣ ಹೆಂಗಿರುತ್ತೆ ಅಂತ. ಸೊ ಆ್ಯಕ್ಚುಲಿ ನಾವು ಇಲ್ಲಿ ಬರಬೇಕು ಅಂದರೆ ಬಂದಿದ್ದು, ಬೆಳಗ್ಗೆ ಫಸ್ಟ್ ಪೊಲೀಸರು ನಮ್ಮನ್ನು ಬಿಟ್ಟಿರಲಿಲ್ಲ. ಸೊ ಫೈನ್, ಇವಾಗ ಯಾರೋ ಲೋಕಲ್ ಕಡೆಯಿಂದ ನಾವು ಹಿಂಗೆ ಬಂದು ಒಳ್ಳೆದಾಯಿತು. ಆ್ಯಕ್ಚುಲಿ ನಾನು ಹೋಗ್ಬೇಕು, ನಾವು ನೋಡೋಣ. ರೋಡ್ ಮಾಡಿದ್ದಾರೆ, ಇಷ್ಟು ಮಾತ್ರ ರೋಡ್ ಇದೆ, ಅದಕ್ಕೆ ತುಂಬ ಈಸಿ ಆಗುತ್ತೆ.
You came all the way walking? Seriously? Alone? Okay. How far it is still? Okay. Seriously? Great. Yeah. Done. Bye. It's a hard work. Bye. ಅರ್ಥ ಆಗ್ಬೇಕಂತ ಸ್ನೇಹಿತರೆ, ಇದು ವ್ಯೂ ಮಾತ್ರ ಅಲ್ಟಿಮೇಟ್. ಇವಾಗೆಲ್ಲ ಪೊಲೀಸರು ಬಿಡದೆ ನಡ್ಕೊಂಡು ಬಂದಿದ್ದಾರಲ್ಲ. ಸ್ನೇಹಿತರೆ, ಫೈನಲಿ ಇಲ್ಲಿಗೆ ಬಂದ್ವಿ ನಾವು ದೇವಸ್ಥಾನದ ಹತ್ರಕ್ಕೆ. ನೋಡೋಣ ಹೇಗಿರುತ್ತೆ ಏನು ಎತ್ತ ಅಂತ. ಒಂದು ಸುಮಾರು ಬೈಕ್ಸ್ ಬಂದಿದೆಪ್ಪ. ಹಾಯ್ ಬ್ರೋ, your name? Sanket. I am Madhusudan. So where are you from? I'm from HSR layout. HSR layout. Properly from Bangalore? I'm from Ballari actually. Oh, ಕನ್ನಡದವರೇನಾ? ಸೊ ಒಬ್ಬರೇ ಬಂದಿದ್ದೀರಾ? ಒಬ್ಬರೇ ಬ್ರೋ. ಇದನ್ನ ಹೊಸ ಗಾಡಿ ಇನ್ನ. ಹಾಂ, ಅದೇ ಗ್ರೂಪ್ ಎಲ್ಲ ನೋಡೋಣ. ಗ್ರೂಪಾ? ನಮ್ಮದೇ ಗ್ರೂಪ್ ಇದೆ, ಜಾಯ್ನ್ ಆಗಿ. ರೈಟ್ಸ್ ಇದ್ದರೆ ಹೇಳ್ತೀವಿ, ಸಿಗೋಣ. ಓಕೆ, ಡನ್. ಇವರು ವಿನಯ್ ಅಂತ, ಅವನು ಅನೂಪ್, ಅವರೇ ನಮ್ಮ ಬಾಸು, ಟೀಮ್ಗೆ ಬಾಸ್ ಅವನು. ಚಿಂತಾಮಣಿ ತಾಲೂಕಿನ ಅಂಬೋಜಿದುರ್ಗ ಬೆಟ್ಟ. ಅಂಬೋಜಿದುರ್ಗ ಬೆಟ್ಟ ಅಂದರೆ ಕೈಲಾಸಗಿರಿಯಿಂದ ಒಂದು 4 ಕಿಲೋಮೀಟರ್ ಆಗಿರುವ ಅಂಬೋಜಿದುರ್ಗ ಬೆಟ್ಟ. ಸಾವಿರಾರು ವರ್ಷ ಇತಿಹಾಸ ಐತೆ ಈ ಬೆಟ್ಟಕ್ಕೆ. ಅಂಬೋಜಿರೋ ಕುಂಬೋಜಿರೋ ಪಾಳ್ಯಗಳೆಲ್ಲ ಆಳ್ವೆ ಮಾಡಿ ಆ ಕಾಲದಲ್ಲಿ ರಾಜರೆಲ್ಲ ಇದ್ದಿದ್ದ ಜಾಗಗಳಿಗೆಲ್ಲ 10 ವರ್ಷದಿಂದ ಈಚೆಗೆ ಆಯ್ಪನಿಗೆ ಒಬ್ಬ ಭಕ್ತನ ಕನಸು ಕಾಣಿಸ್ಕೊಂಡು ಅವರಿಂದನೇ ರಸ್ತೆ ಎಲ್ಲ ಮಾಡಿ ಮತ್ತು ಭಕ್ತಾದರಿಗೆಲ್ಲ ಒಳ್ಳೆಯದಾಗಿ ಅವರಿಂದನೇ ಪ್ರತಿದಿನ ಪೂಜೆ ನಡೀತಾ ಇದೆ. ಬಂದು ದಕ್ಷಿಣ ಬಾಗಿಲು ಕೆಳಗಡೆ ಒಂದು ಮಹಿರಾವಣ ಒಂದು ವರ್ಧನ ಮಾಡಿರೋದು. ಇದು ನೀವೇನನ್ನ ಸಂಕಲ್ಪ ಮಾಡಿಕೊಂಡ್ರೆ ನೆರವೇರ್ತದೆ. ಪ್ರತಿದಿನ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ ಪ್ರತಿದಿನ ನಿತ್ಯ ಪೂಜೆ, ಅನ್ನದಾನ, ಭಕ್ತಾದರಿಗೆಲ್ಲ ಬರೋಕ್ಕೆ ಅವಕಾಶ ಇದೆ. ಮತ್ತು ಗೋರಕ್ಷಣೆಯನ್ನು ಮಾಡ್ತಾಯಿದ್ದೀನಿ. ಹಸುಗಳು 24 ಹಸು ಐತೆ, 9 ಕುದುರೆ ಐತೆ. ಪ್ರತಿದಿನ ಅನ್ನದಾನ ಮತ್ತು ಪ್ರತಿದಿನ ವಿಶೇಷವಾಗಿ ಆಯ್ಪನ ಪೂಜೆ. ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಳ್ತಾರೆ. ಒಂದು 7 ಬತ್ತಿ ಅಂಟಿಸ್ತಾರೆ, ತುಪ್ಪದ ದೀಪ ಹಚ್ತಾರೆ, 48 ಪ್ರದಕ್ಷಿಣೆ ಹಾಕ್ತಾರೆ. 48 ಪ್ರದಕ್ಷಿಣೆ ಹಾಕಿದ್ರೆ 48 ದಿನ ಒಳಗಡೆ ಅವರು ಒಂದು ಸಂಕಲ್ಪ ಮಾಡ್ಕೊಳ್ತಾರೆ. ಒಂದು ಉದ್ಯೋಗ, ಒಂದು ಕಲ್ಯಾಣ, ಸಂತಾನ, ಈ ಥರ 48 ದಿನ ಒಳಗಡೆ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರ್ತದೆ.
ಮತ್ತು ಭಕ್ತಾದಿಗಳು ಬಂದು ಕ್ಷೇತ್ರಕ್ಕೆ ಧನ ಸಹಾಯ ಮಾಡೋದು, ಗೋದಾನ ಮಾಡೋದು, ಅನ್ನದಾನ ಮಾಡೋದು, ಈ ಥರ ಪೂಜೆ ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಭಕ್ತಾದಿಗಳೆಲ್ಲ ಸಕಾಲಕ್ಕೆ ಬಂದು ಈ ಕ್ಷೇತ್ರ ಇನ್ನು ಎಲ್ಲ ಕ್ಷೇತ್ರಗಳ ಥರ ಪುಣ್ಯಕ್ಷೇತ್ರ ಆಗಬೇಕು. ನಾರಾಯಣ ಸ್ವಾಮಿ ಮೇಲ್ಗಡೆ ದುರ್ಗಾ ಪರಮೇಶ್ವರಿ ದುರ್ಗಮ್ಮನ ದೇವಸ್ಥಾನನೂ ಅಂಬೋಜಿ ದುರ್ಗಾ ಬೆಟ್ಟ ಅಂದರೆ ದುರ್ಗಮ್ಮನ ದೇವಸ್ಥಾನ ಯಾವ ಕಾಲದಲ್ಲೂ ದೊಡ್ಡ ದೇವಸ್ಥಾನ ಇತ್ತಂತೆ, ಅಮ್ಮನವ್ರ ದೇವಸ್ಥಾನ. ಈ ಪೂಜೆಗಳು ನಡೆದಿರ ಆ ಅಮ್ಮನ ವಿಗ್ರಹ ಒಳಗಡೆಯಲ್ಲೇ ಭೂಮಿಯಲ್ಲೇ ಸಿಗ್ತದಂತ, ಅದಕ್ಕೋಸ್ಕರ ಅಲ್ಲಿನ ಒಂದು ಪ್ರಾರ್ಥನೆ ಮಂತ್ರ ಥರ ಕೊಟ್ಬಿಟ್ಟು ಪೂಜೆ ನಡೀತಾ ಇದೆ. ಇವಾಗ 2 ತಿಂಗಳ ಒಳಗಡೆ ಆ ಅಮ್ಮನ ವಿಗ್ರಹನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಓಕೆ. ದುರ್ಗಮ್ಮನ ದೇವಸ್ಥಾನ, ಅದಕ್ಕೆ ಅಂಬೋಜಿ ದುರ್ಗಮ್ಮನ ವಿಗ್ರಹನ ದೊಡ್ಡದೈತಂತೆ, ಅದಕ್ಕೋಸ್ಕರ ಪ್ರತಿದಿನನೂ ಪೂಜೆಗಳು ನಡ್ಕೊಂಡು ಹೋಗ್ತಾ ಇದ್ವಿ. ಸರ್ವೇ ಜನ ಸುಖ ಭವಂತು. ಜೈ ಶ್ರೀರಾಮ್. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. See you in another video. Please do like, share, subscribe and comment the video. Bye bye.